ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಕರೆಂಟನ್ನೇ ಕಾಣದಂತಹ ಕೆಲವು ಗ್ರಾಮಗಳಿವೆ. ಕಗ್ಗತ್ತಲೆಯಲ್ಲಿದೆ ಸೋಲಿಗರ ಬದುಕು. ಈ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕನೇ ಇಲ್ಲ. ಅಂಧಕಾರದಲ್ಲಿ ಮುಳುಗಿದೆ ಆದಿವಾಸಿಗಳ ಬದುಕು. ಪಾಪ ಬಹಳ ಸಮಸ್ಯೆ ಆಗಿದೆ. ಇವರೆಲ್ಲ ಹೆಂಗೆ ಅಂದರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಾಲಾರ್ ಗ್ರಾಮದಲ್ಲಿ ನರಕ ಯಾತನೆ. ಇದು ಕರ್ನಾಟಕ ತಮಿಳುನಾಡಿನ ಗಡಿ ಭಾಗ ಪಾಲಾರ್. ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ಕುಡಿಯುವ ನೀರಿನ ಯೋಜನೆಗೆ ಪಾಲಾರ್ ಮುಖಾಂತರವೇ ಹಾದು ಹೋಗಿದೆ ವಿದ್ಯುತ್ ಲೈನು. ಆದರೂ ಈ ಊರವರಿಗೆ ಕರೆಂಟ್ ಇಲ್ಲ ಪಾಪ. ಇಲ್ಲೆಲ್ಲ ಹೆಚ್ಚು ಸೋಲಿಗರು ಬದುಕ್ತಾ ಇರೋದು ಅಂದರೆ ಕಾಡು ಜನ, ಗುಡ್ಡಗಾಡು ಜನ. ಅವ್ರಿಗೆ ಇನ್ನೂ ಕರೆಂಟ್ ಏನು, ನಮ್ಮ ಊರಿಗೆ ಬಂದರೆ ಏನು ಎತ್ತ ಅಂತಲೇ ಗೊತ್ತಿಲ್ಲ ಪಾಪ. ಬೆಂಕಿ ಹಾಕೊಂಡು ಕಿಚನ್ ಕೊಡ್ತೀವಿ. ಓಟ್ ಇಲ್ಲಿ ಕೊಟ್ಟಿಲ್ವಾ? ಇಲ್ಲ ಕೊಟ್ಟಿಲ್ಲ. ಹೆಂಗೆ 6 ಗಂಟೆ ಮೇಲೆ ಬರೋಕ್ಕಾಗಲ್ಲ ಹೊರಗಡೆ? ನೀರಿಗೆ ಏನು ಮಾಡ್ತೀರಾ? ಕುಡಿಯೋ ನೀರು ಅಲ್ಲೇ ಅದು ತುಳಸಿ ಪಟ